ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಗದಗ ನಗರದ VDST ಮೈದಾನದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಪುಷ್ಪ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಸಹ ಇಲ್ಲಿ ಅನಾವರಣ ಮಾಡಲಾಗ್ತಾ ಇದೆ. ಈ ಒಂದು ಅನಾವರಣ ಕಾರ್ಯಕ್ರಮವನ್ನು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ HK ಪಾಟೀಲರು ಕೂಡ ಚಾಲನೆಯನ್ನು ನೀಡಿದರು. ಈ ಒಂದು ಫಲಪುಷ್ಪ ಮೇಳದಲ್ಲಿ ಸರ್ಕಾರದ 5 ಗ್ಯಾರಂಟಿಗಳಾಗಿರ್ತಕ್ಕಂಥ ಪಂಚ ಗ್ಯಾರಂಟಿಯ ಯೋಜನೆಗಳನ್ನು ಇಲ್ಲಿ ಅನಾವರಣವನ್ನು ಮಾಡಿರುವಂಥದ್ದು. ಜೊತೆಗೆ ಕೇಂದ್ರ ಸರ್ಕಾರದ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಕಲಾವಿದರು ಸಹ ತಮ್ಮ ಕಲೆಯಲ್ಲೇ ಒಂದು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಮೆಣಸಿನಕಾಯಿಯಲ್ಲಿ ಸಹ ಒಂದು ಅತ್ಯದ್ಭುತವಾದಂತಹ ಪಕ್ಷಿಯನ್ನು ಏನು ಗರುಡ ಅಂತ ಏನು ಕರಿತೇವೆ, ಹದ್ದು ಏನಂತ ಕರಿತೀವಿ, ಆ ಹದ್ದನ್ನು ಸಹ ಇಲ್ಲಿ ನಿರ್ಮಾಣವನ್ನಾಗಿ ಮಾಡಿರುವಂಥದ್ದು. ಜೊತೆಗೆ ಇನ್ನು ಗದಗ ನಗರದಲ್ಲಿರ್ತಕ್ಕಂತಹ ಸಬರಮತಿ ಆಶ್ರಮ, ಇದೊಂದು ಗ್ರಾಮೀಣ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಶಬರಮತಿ ಆಶ್ರಮ ಹೇಗಿದೆ ಅದೇ ತೇಟಾಗಿ ಅದೇ ರೀತಿಯ ಒಂದು ಇಲ್ಲಿ ಏನು ಪುಷ್ಪಗಳಿಂದ ಏನು ಸಬರಮತಿ ಆಶ್ರಮವನ್ನು ನಿರ್ಮಾಣ ಮಾಡಿದರೆ. ಇನ್ನು ಜೊತೆಗೆ ಅಲ್ಲಿಯೇ ಗಾಂಧೀಜಿಯನ್ನು ಒಂದು ಸಿರಿಧಾನ್ಯಗಳ ಮೂಲಕ ಗಾಂಧೀಜಿಯವರ ಭಾವಚಿತ್ರವನ್ನು ಕಲಾವಿದರು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಜೊತೆಗೆ ಇಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮೂರ್ತಿಗಳನ್ನು ಸಹ ಸಿರಿಧಾನ್ಯಗಳಲ್ಲೇ ಮಾಡಿರುವಂಥ ಅಷ್ಟೊಂದು ಆಕರ್ಷಣೀಯವಾಗಿ ಈ ಒಂದು ಮೂರ್ತಿಗಳು ಕೂಡ ಕಾಣ್ತಾ ಇದ್ದಾವೆ. ಹೀಗಾಗಿ ಜನರು ಸಹ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬಂದು ಸೆಲ್ಫಿಗಳನ್ನು ತೆಕ್ಕೊಂಡು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ಒಂದು ದಿನ ಅದ್ಭುತವಾದಂತಹ ಕಲಾಕೃತಿಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ ಅಂತಹ ಸಾಕಷ್ಟು ಕಲಾಕೃತಿಗಳನ್ನು ಇಲ್ಲಿ ಮಾಡಿಟ್ಟಿರುವಂಥದ್ದು. ಜೊತೆಗೆ ಇನ್ನು ತೆಂಗಿನಕಾಯಿಯಲ್ಲಿ ಸಾಕಷ್ಟು ಪ್ರಮಾಣದ ಕಲೆಯನ್ನು ಇಲ್ಲಿ ಅನಾವರಣವನ್ನು ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ತೆಂಗಿನಕಾಯಿಯನ್ನು ಹೊರತುಪಡಿಸಿದರೆ ಏನು ನಾವು ಕಲ್ಲಂಗಡಿಯಲ್ಲಿ ಸಹ ಏನು ಸಾಹಿತಿಗಳಾಗಿರ್ಬೋದು, ಏನು ನಡೆದಾದವು ದೇವರ ಅಂತ ಹೆಸರಾಗಿರುವಂತಹ ಪಂಡಿತ ಪುಟ್ಟರಾಜ ಗವಾಯಿಗಳವರ ಒಂದು ಚಿತ್ರವನ್ನು ಬಿಡಿಸಿರುವಂಥದ್ದು. ಅಷ್ಟೇ ಅಲ್ಲದೆ ಇನ್ನು ಸಚಿವ HK ಪಾಟೀಲ್ ಅವರ ತಂದೆಯಾಗಿರ್ತಕ್ಕಂತಹ KH ಪಾಟೀಲ್ ಅವರ ಒಂದು ಭಾವಚಿತ್ರವನ್ನು ಏನು ಈ ಒಂದು ಕಲ್ಲಂಗಡಿಯಲ್ಲಿ ಬಿಡಿಸಿರುವಂಥದ್ದು. ಜೊತೆಗೆ ಚಾಮರ್ಸ್ ಆಗಿರ್ಬೋದು, ಮೊದಲಾದಂತಹ ಏನು ಸಾಹಿತ್ಯಗಳ ಒಂದು ಇಲ್ಲಿ ಕಲ್ಲಂಗಡಿಯಲ್ಲಿ ಅವರ ಭಾವಚಿತ್ರಣವನ್ನು ಏನು ಬಿಡಿಸಿರುವಂಥದ್ದು. ಜೊತೆಗೆ ಇನ್ನು ರೈತರು ಬೆಳೆದಂತಹ ಫಲಗಳಾಗಿರ್ಬೋದು, ಅಂದರೆ ಈಗ ಒಂದು ಗೋಡಂಬಿ ಆಗಿರ್ಬೋದು, ಜೊತೆಗೆ ಚಕೋತ, ಸೀತಾಫಲ, ಚಿಕ್ಕು, ಪೇರಲ, ಇಂತಹ ಮೊದಲಾದಂತಹ ಹಣ್ಣುಗಳನ್ನು ಇಲ್ಲಿ ಅಂದರೆ ರೈತರು ಕೂಡ ಕಷ್ಟಪಟ್ಟು ಉತ್ತಿ ಬೆಳೆದು ಚೆನ್ನಾಗಿ ಅಂದರೆ ಸಮೃದ್ಧವಾಗಿ ಬೆಳೆದಂತಹ ಬೆಳೆಗಳನ್ನು ಇಲ್ಲಿ ರೈತರಿಗೆ ಉತ್ತೇಜನವನ್ನು ನೀಡುವ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಈ ಒಂದು ಪ್ರದರ್ಶನಕ್ಕೆ ಈಗ ತಂದು ಇಟ್ಟಿರುವಂಥದ್ದು. ಈ ರೈತರು ಕೂಡ ಕಷ್ಟಪಟ್ಟು ಬೆಳೆಯನ್ನು ಬೆಳೀತಾರೆ, ಅದನ್ನು ಯಾವ ರೀತಿಯಾಗಿ ಅದನ್ನು ಫಲ ಕೊಡುತ್ತೆ, ಅದರ ಯಾವ ರೀತಿಯಾಗಿ ಬೆಳೆದಿದ್ದಾರೆ, ಯಾವ ರೀತಿ ಸಮೃದ್ಧವಾಗಿ ಬೆಳೆದಿದ್ದಾರೆ. ಇನ್ನು ತೋಟಗಾರಿಕೆ ಇಲಾಖೆ ಅಂತ ಸಾಕಷ್ಟು ಏನು ಸಬ್ಸಿಡಿಗಳೇನಿದ್ದಾವೆ ಆ ಸರ್ಕಾರ ಮಟ್ಟದಲ್ಲಿ ಕೂಡ ಯಾವ ರೀತಿ ಅವುಗಳನ್ನು ರೈತರು ಸಹ ಕೂಡ ಸದುಪಯೋಗ ಪಡೆದುಕೊಳ್ಬೇಕು ಅನ್ನುವಂಥ ಸಾಕಷ್ಟು ಮಾಹಿತಿಯನ್ನು ಕೊಡುವುದರ ಜೊತೆಗೆ ರೈತರು ಬೆಳೆದಂತಹ ವಸ್ತುಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಹೀಗಾಗಿ ಈ ಒಂದು ಎಲ್ಲ ಏನು ಪುಷ್ಪ ಪ್ರದರ್ಶನ ಮೇಳದಲ್ಲಿಯೂ ಕೂಡ ಗದಗ ನಗರ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಪುಷ್ಪ ಮೇಳವನ್ನು ನೋಡಲು ಕೂಡ ಜನರು ಆಗಮಿಸಿ ಇಲ್ಲಿ ಬಂದು ಈ ಒಂದು ಪುಷ್ಪ ಮೇಳದಲ್ಲಿ ಭಾಗಿಯಾಗಿ ತಮ್ಮ ಏನು ಆ್ಯಪಲ್ ಟವರ್ ಅಂತ ಹೋಗಿ ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳುವಂಥದ್ದು, ಇನ್ನು ಹಾರ್ಟ್ ಸಿಂಬಲ್ನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಪುಷ್ಪ ಏನು ಚಿತ್ರಗಳಾಗಿರ್ಬೋದು, ಅಲ್ಲಿ ಸಾಕಷ್ಟು ಜನರು ಹೋಗಿ ಏನು ಸುಂದರವಾಗಿ ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಖುಷಿಯನ್ನು ಫುಲ್ ಎಂಜಾಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಸಚಿವ HK ಪಾಟೀಲರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದರು ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಈ ಅದ್ಭುತವಾಗಿರ್ತಕ್ಕಂಥ ಪ್ರದರ್ಶನ ಮಾಡಿದ್ದಕ್ಕೆ ನಾನು ಜಿಲ್ಲಾಡಳಿತಕ್ಕೆ ಹಾಗೂ ಜಿಲ್ಲಾ ಪಂಚಾಯಿತಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಹೇಳ್ತೀನಿ. ನಾವು ಫಲಪುಷ್ಪ ಪ್ರದರ್ಶನ ನೋಡ್ತಾ ಹೋಗುವಾಗ ಅಲ್ಲಿ ಕೆಲವು ಫೋಟೋಗಳು ಕಂಡು ನಮಗೆ ತಾವು ಗಮನಿಸಿದ್ರೋ ಇಲ್ಲ ಗೊತ್ತಿಲ್ಲ. ಆ ಫೋಟೋಗಳನ್ನು ನಾವು ಗಮನಿಸಿದಾಗ ಇವು ಪ್ರಿಂಟೆಡ್ ಫೋಟೋಗ್ರಾಫ್ ಅಂತ ಭಾವಿಸ್ಕೊಂಡಿದ್ವಿ. ನಮಗೆ ಇಲ್ಲಿವರೆಗೆ ನಮ್ಮ ಮಾರ್ಗದರ್ಶಕ ಇವು ರಂಗೋಲಿಯಲ್ಲಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದಾಗ ನಮಗೆ ಆಶ್ಚರ್ಯ ಹಾಗೂ ಪರಮಾನಂದ ಕಾದಿತ್ತು. ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ರಂಗೋಲಿ ಕಲೆಯನ್ನು ಹಾಕಿರ್ತಕ್ಕಂಥ ನಮ್ಮ ಏನು ಸ್ಥಳೀಯವಾಗಿರ್ತಕ್ಕಂಥ ಕಲಾಕಾರ ಇದ್ದಾರೆ, ಆರ್ಟಿಸ್ಟ್ ಇದ್ದಾರೆ, ಅವ್ರಿಗೆ ನಾನು ಅಭಿನಂದಿಸಬೇಕು. ಅಂಥದ್ದೇ ಹಲವಾರು ವಸ್ತುಗಳನ್ನು ಅಲ್ಲಿ ಪ್ರದರ್ಶನ ಮಾಡಲಾಗಿದೆ. ಎಲ್ಲವೂ ಒಂದಕ್ಕೊಂದು ಹೆಚ್ಚು
ಸುಂದರವಾಗಿವೆ. ಎಸ್ ವೀಕ್ಷಕ ಕೇಳಿದ್ರಲ್ಲ ಸಚಿವ ಎಚ್ ಕೆ ಪಾಟೀಲ್ರ ಮಾತನ್ನು. ಯಾಕಂದರೆ ಈ ಒಂದು ಪುಷ್ಪ ಮೇಳ ಯಾವ ರೀತಿಯಾಗಿ ಆಯೋಜನೆಯನ್ನು ತೋಟಗಾರಿಕೆ ಇಲಾಖೆ ಮಾಡಿದೆ, ಇದರಲ್ಲಿ ಯಾವ ರೀತಿ ಏನು ಚಿತ್ರಗಳನ್ನು ಕಲಾವಿದರು ಕೂಡ ಬಿಡಿಸಿದ್ದಾರೆ ಅನ್ನೋದರ ಬಗ್ಗೆ ಮಾತನಾಡಿರುವಂಥದ್ದು. ಇನ್ನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಿದ್ದು ಶಶಿಕಾಂತ್ ಕೋಟಿಮನಿಯವರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಯಾಕಂದರೆ ಈ ಒಂದು ಪುಷ್ಪ ಮೇಳ ಪುಷ್ಪ ಪ್ರದರ್ಶನ ಏನು ಈಗಾಗಲೇ ಮಾಡಿರುವಂಥದ್ದು, ಈ ಒಂದು ಪುಷ್ಪ ಮೇಳದಲ್ಲಿ ಕೂಡ ಯಾವ ರೀತಿಯಾಗಿ ಕಲಾವಿದರು ಕೂಡ ತಮ್ಮ ಕಲೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಯಾವ ರೀತಿ ಉತ್ತೇಜನ ನೀಡಲಾಗ್ತಿದೆ, ಇಲ್ಲಿ ಯಾವ ರೀತಿಯಾಗಿ ಪುಷ್ಪ ಮೇಳದಲ್ಲಿ ವಸ್ತುಗಳನ್ನು ತರಲಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಕೇಳ್ಕೊಂಬರೋಣ ಬನ್ನಿ. ತೋಟಗಾರಿಕೆ ಇಲಾಖೆಯಿಂದ 23ನೇ ಫಲಪುಷ್ಪ ಪ್ರದರ್ಶನವನ್ನು ಇವತ್ತು 3 ದಿನಗಳವರೆಗೆ ಏರ್ಪಡಿಸಲಾಗಿದೆ. ತೋಟಗಾರಿಕೆ ಇಲಾಖೆ ಹಾಗೂ NRLM ವತಿಯಿಂದ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾವು ಸಬರಮತಿ ಆಶ್ರಮವನ್ನು ಹಾಗೂ ಗಾಂಧಿ ಪ್ರತಿಮೆಯನ್ನು ಸಿರಿಧಾನ್ಯಗಳಲ್ಲಿ ಮಾಡಿ ಒಂದು ಪ್ರತಿಮೆಯನ್ನು ಮಾಡಿದ್ದೀವಿ. ಇದಲ್ಲದೆ ಐಫೆಲ್ ಟವರು, ಆಮೇಲೆ ಈ ಗಣರಾಜ್ಯೋತ್ಸವದಲ್ಲಿ ನಮ್ಮ ಕರ್ನಾಟಕದಂಥ ಪ್ರತಿನಿಧಿಸಿದಂಥ ಬ್ರಹ್ಮಜನಾಲಯವನ್ನು ಸಹ ನಾವು ಒಂದು ಮರಳಿಯಲ್ಲಿ ಮಾಡಿದ್ದೀವಿ. ಆಮೇಲೆ ಇದಲ್ಲದೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಹ ಪ್ಲಸ್ ಮತ್ತು ತೆಂಗಿನ ಒಂದು ಕಲೆಗಳನ್ನು ಸಹ ಎಲ್ಲನೂ ಸಹ ನಾವು ಇಲ್ಲಿ ಸೇರಿಕೊಂಡಿದ್ದೇವೆ. ಆಮೇಲೆ ಬೇಟಿ ಬಚಾವೋ ಬೇಟಿ ಪಡಾವೋ ಇದನ್ನು ಸಹ ನಾವು ಈ ಒಂದು ಕಾನ್ಸೆಪ್ಟ್ನಲ್ಲಿ ತೊಗೊಂಡಿದ್ದೀವಿ. ಆಮೇಲೆ ಇದಲ್ಲದೆ ಐಫೆಲ್ ಟವರು, ಆಮೇಲೆ ಇದಲ್ಲದೆ ನಾವು ಸಿರಿಧಾನ್ಯದಲ್ಲಿ ಮಾಡಿದಂಥ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರದ್ದು ಸಹ ನಾವು ಒಂದು ಕಲಾಕೃತಿಗಳನ್ನು ಸಹ ಮಾಡಿದ್ದೀವಿ. ಎಸ್ ವೀಕ್ಷಕರು ಕೇಳೋದಲ್ಲ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಮಾತನ್ನು. ಇನ್ನು ಈ ಒಂದು ಪುಷ್ಪ ಮೇಳದಲ್ಲಿ ಭಾಗಿಯಾಗಿ ಸೆಲ್ಫಿಗಳನ್ನು ತೆಕ್ಕೊಂಡು ಈ ಒಂದು ಸುಂದರವಾದಂತಹ ಏನು ಫಲಪುಷ್ಪ ಮೇಳದಲ್ಲಿ ಭಾಗಿಯಾಗಿ ಆ ಒಂದು ಸುಂದರವಾದ ದೃಶ್ಯಗಳನ್ನು ಕಣ್ತುಂಬಿಕೊಂಡು ಎಂಜಾಯನ್ನು ಮಾಡ್ತಕ್ಕಂತಹ ಮಹಿಳೆಯರು ಸಹ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ನೋಡಲು ಭಾಳ ಆಕರ್ಷಕವಾಗಿದೆ. ಒಂದು ಶಿಲ್ಪಕಲೆಯಿಂದ ಹಿಡಿದು 5 ಪಂಚ ಗ್ಯಾರಂಟಿಯನ್ನು ನೋಡೋದು ಮತ್ತು ಎಲ್ಲ ರೀತಿಯೂ ಫಲಪುಷ್ಪವನ್ನು ಇಲ್ಲಿ ನೋಡ್ಬೋದು. ಮತ್ತು ಗಾಂಧಿಯವರ ಮೂರ್ತಿಯನ್ನು, ತರಕಾರಿಗಳನ್ನು, ಸಬರಮತಿ ಆಶ್ರಮವನ್ನು ನೋಡಲು ನಮಗೆ ಕಣ್ಣಿಗಂತೂ ಅಷ್ಟು ಆಕರ್ಷಕವಾಗಿ ಕಾಣುತ್ತದೆ. ಮಕ್ಕಳನ್ನು ಜೊತೆ ಕರೆದುಕೊಂಡು ಇಂಥ ಪ್ರದರ್ಶನ ನೋಡಲು ಸುಂದರವಾಗಿ ನಾವು ಎಲ್ಲ ಇಲ್ಲೇ ಒಂದು ಗದಗಿಂದ ಎಲ್ಲ ನೇಚರ್ ಇಲ್ಲೇ ಇದೇನೋ ಅಂತ ಅನ್ನಿಸ್ತಾ ಇದೆ, ಫೀಲ್ ಆಗುತ್ತೆ ಇದೆ. ಅದು ಯಾರ್ಲಿಂದನೂ ಸಾಧ್ಯ ಆಗಲ್ಲ. ಅವರಿಗೆ ನಿಜವಾಗ್ಲೂ ಕೃತಜ್ಞತೆ ಹೇಳಬೇಕು. ಭಾರಿ ಆಕರ್ಷಕವಾಗಿದೆ. ಅನುಕೂಲ ಅವರು ರೈತರುಗಳು ಶ್ರಮಪಟ್ಟು ಇಷ್ಟೆಲ್ಲ ಪ್ರದರ್ಶನ ಇದು ಮಾಡ್ಯಾರಲ್ಲ, ಭಾಳ ಸುಂದರವಾಗಿ ನಾವು ಅದನ್ನು ನೋಡೋದು ಅವ್ರ ಶ್ರಮ ಎಷ್ಟೈತೆ ಅಂತ ಇದರಿಂದ ನಾವು ಮಕ್ಕಳಿಗೂ ತಿಳಿಸ್ಬೋದು. ಮತ್ತು ಇನ್ನೊಬ್ಬರು ಫ್ಯಾಮಿಲಿ ಸಮೇತ ಎಲ್ಲೋ ಹೋಗಿ ನಾವು ನೋಡೋದಕ್ಕಿಂತ ಇಂಥವು ತೋರಿಸಿದ್ರೆ ಮಕ್ಕಳಿಗೆ ಎಲ್ಲ ಜ್ಞಾನ ನಾವು ತಂದು ಕೊಟ್ಟಂಗೆ ಆಗುತ್ತೆ. ಎಸ್ ವೀಕ್ಷಕರು ಕೇಳಿದಲ್ಲ. ಯಾಕಂದರೆ ಒಂದು ಪುಷ್ಪ ಮೇಳ ಇಂತಹ ಪುಷ್ಪ ಮೇಳಗಳು ಗದಗ ಒಂದೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳು ಕೂಡ ಅತ್ಯದ್ಭುತವಾಗಿ ನಡೀಬೇಕು. ಜೊತೆಗೆ ತಾಲೂಕು ಮಟ್ಟದಲ್ಲಿಯೂ ಕೂಡ ಪುಷ್ಪ ಮೇಳಗಳನ್ನು ಆಯೋಜನೆ ಮಾಡಬೇಕು. ಯಾಕಂದರೆ ಇಂತಹ ಪುಷ್ಪ ಮೇಳಗಳನ್ನು ಮಾಡೋದ್ರಿಂದ ರೈತರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಇನ್ನು ಬರ್ತಕ್ಕಂಥ ಏನು ಗ್ರಾಹಕರು ಏನಿದ್ದಾರೆ ಆ ಗ್ರಾಹಕರಿಗೂ ಆಗಿರ್ಬೋದು ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಪುಷ್ಪ ಮೇಳ ಈ ಒಂದು ಗದಗ ಬೆಟಗೇರಿ ಅವಳಿ ನಗರದಲ್ಲಿ 3 ದಿನಗಳ ಕಾಲ VDST ಮೈದಾನದಲ್ಲಿ ಕೂಡ ನಡೀತಾ ಇದೆ. ಸಾಕಷ್ಟು ಜನರು ಬಂದು ಕೂಡ ಈಗಾಗಲೇ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಜನರು ಕೂಡ ಬಂದು ಈ ಒಂದು ಫಲಪುಷ್ಪ ಮೇಳದಲ್ಲಿ ಭಾಗಿಯಾಗಬೇಕು ಅನ್ನೋಂಥದ್ದು ಈ ಒಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಮಾತಾಗಿರುವಂಥದ್ದು. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.